ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ಯುಸಬ್ಬಿಹು ಲಿಲ್ಲಾಹಿ ಮಾ ಫಿಸ್ ಸಮಾವಾತಿ ವ ಮಾ ಫಿಲ್ ಅರ್ದಿ ಲಹುಲ್ ಮುಲ್ಕು ವ ಲಹುಲ್ ಹಮ್ದು ವ ಹುವ ಅಲಾ ಕುಲ್ಲಿ ಶೈಇನ್ ಕದೀರ್. ಆಕಾಶಗಳಲ್ಲಿ ಮತ್ತು ಭೂಮಿಯಲ್ಲಿರುವವುಗಳು ಅಲ್ಲಾಹುವನ್ನು ಕೊಂಡಾಡುತ್ತಿವೆ. ಆಧಿಪತ್ಯವಿರುವುದು ಅವನಿಗಾಗಿದೆ, ಸ್ತುತಿಯು ಅವನಿಗಾಗಿದೆ. ಅವನು ಎಲ್ಲ ವಿಷಯಗಳಲ್ಲೂ ಸಾಮರ್ಥ್ಯವುಳ್ಳವನಾಗಿರುವನು. ಹುವಲ್ಲಜೀ ಖಲಕಕುಂ ಫಮಿನ್ಕುಂ ಕಾಫಿರುನ್ ವಮಿನ್ಕುಂ ಮುಅ್ಮಿನ್ ವಲ್ಲಾಹು ಬಿಮಾ ತಅಮಲೂನ ಬಸೀರ್. ನಿಮ್ಮನ್ನು ಸೃಷ್ಟಿಸಿದವನು ಅವನಾಗಿರುವನು. ತರುವಾಯ ನಿಮ್ಮಲ್ಲಿ ಸತ್ಯ ನಿಷೇಧಿಗಳಿರುವರು ಮತ್ತು ನಿಮ್ಮಲ್ಲಿ ಸತ್ಯವಿಶ್ವಾಸಿಗಳೂ ಇರುವರು. ನೀವು ಮಾಡುತ್ತಿರುವುದನ್ನು ಅಲ್ಲಾಹು ವೀಕ್ಷಿಸುವವನಾಗಿರುವನು. ಖಲಕಸ್ ಸಮಾವಾತಿ ವಲ್ ಅರ್ದ ಬಿಲ್ ಹಕ್ಕಿ ವಸವ್ವರಕುಂ ಫಅಹ್ಸನ ಸುವರಕುಂ ವ ಇಲೈಹಿಲ್ ಮಸೀರ್. ಅವನು ಆಕಾಶಗಳನ್ನು ಮತ್ತು ಭೂಮಿಯನ್ನು ಸತ್ಯದೊಂದಿಗೆ ಸೃಷ್ಟಿಸಿರುವನು. ಅವನು ನಿಮಗೆ ರೂಪವನ್ನು ನೀಡಿರುವನು ಮತ್ತು ನಿಮ್ಮ ರೂಪಗಳನ್ನು ಉತ್ತಮಗೊಳಿಸಿರುವನು. ಮರಳುವಿಕೆಯು ಅವನೆಡೆಗೇ ಆಗಿದೆ. ಯಅಲಮು ಮಾ ಫಿಸ್ ಸಮಾವಾತಿ ವಲ್ ಅರ್ದಿ ವ ಯಅಲಮು ಮಾ ತುಸಿರ್ರೂನ ವ ಮಾ ತುಅ್ಲಿನೂನ್ ವಲ್ಲಾಹು ಅಲೀಮುನ್ ಬಿದಾತಿಸ್ ಸುದೂರ್. ಆಕಾಶಗಳಲ್ಲಿರುವುದನ್ನು ಮತ್ತು ಭೂಮಿಯಲ್ಲಿರುವುದನ್ನು ಅವನು ಅರಿಯುವನು. ನೀವು ಮರೆಮಾಚುವುದನ್ನು ಬಹಿರಂಗಪಡಿಸುವುದನ್ನು ಅವನು ಅರಿಯುವನು. ಅಲ್ಲಾಹು ಹೃದಯಗಳಲ್ಲಿರುವುದನ್ನು ಅರಿಯುವವನಾಗಿರುವನು. ಅಲಂ ಯಅತಿಕುಂ ನಬಉಲ್ ಲದೀನ ಕಫರೂ ಮಿನ್ ಕಬ್ಲು ಫದಾಖೂ ವಬಾಲ ಅಮ್ರಿಹಿಂ ವಲಹುಂ ಅದಾಬುನ್ ಅಲೀಮ್. ಮುಂಚೆ ನಿಷೇಧಿಸಿದವರ ವೃತ್ತಾಂತವು ನಿಮ್ಮ ಬಳಿಗೆ ಬಂದಿಲ್ಲವೇ? ಅವರ ಕರ್ಮದ ಭವಿಷ್ಯವನ್ನು ಅವರು ಆಸ್ವಾದಿಸಿದರು. ಅವರಿಗೆ ಪರಲೋಕದಲ್ಲಿ ಯಾತನಾಮಯವಾದ ಶಿಕ್ಷೆ ಇದೆ. ذلك بأنه كانت تأتيهم رسلهم بالبينات فقالوا أبشر يهدوننا فكفروا وتولوا واستغنى الله والله غني حميد. ಅದೇಕೆಂದರೆ ಅವರೆಡೆಗಿರುವ ಸಂದೇಶವಾಹಕರು ಸ್ಪಷ್ಟವಾದ ಪುರಾವೆಗಳೊಂದಿಗೆ ಅವರ ಬಳಿ ಬರುತ್ತಿದ್ದರು ಎಂಬುದರಿಂದಾಗಿದೆ. ಆಗ ಅವರು ಹೇಳಿದರು, ಒಬ್ಬ ಮನುಷ್ಯನು ನಮಗೆ ಮಾರ್ಗದರ್ಶನ ಮಾಡುವುದೇ? ತರುವಾಯ ಅವರು ನಿಷೇಧಿಸಿದರು ಮತ್ತು ವಿಮುಖರಾಗಿ ಹೋದರು. ಅಲ್ಲಾಹು ನಿರಪೇಕ್ಷನಾಗಿರುವನು. ಅಲ್ಲಾಹು ನಿರಾವಲಂಬಿಯೂ ಸ್ತುತ್ಯರ್ಹನೂ ಆಗಿರುವನು. زعم الذين كفروا أن لن يبعثوا قل بلى وربي لتبعثن ثم لتنبؤن بما عملتم وذلك على الله يسير. ತಮ್ಮನ್ನು ಪುನರುತ್ಥಾನಗೊಳಿಸಲಾಗುವುದಿಲ್ಲ ಎಂದು ಸತ್ಯ ನಿಷೇಧಿಗಳು ವಾದಿಸಿದರು. ಓ ಪ್ರವಾದಿಯವರೇ, ಹೇಳಿರಿ, ಹೌದು, ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ಮೇಲಾಣೆ, ಖಂಡಿತವಾಗಿಯೂ ನಿಮ್ಮನ್ನು ಪುನರುತ್ಥಾನಗೊಳಿಸಲಾಗುವುದು. ತರುವಾಯ ನೀವು ಮಾಡಿರುವುದರ ಬಗ್ಗೆ ನಿಮಗೆ ತಿಳಿಸಿಕೊಡಲಾಗುವುದು. ಅದು ಅಲ್ಲಾಹುವಿನ ಮಟ್ಟಿಗೆ ಅತಿ ಸುಲಭವಾಗಿದೆ. ಫಆಮಿನೂ ಬಿಲ್ಲಾಹಿ ವರಸೂಲಿಹಿ ವನ್ನೂರಿಲ್ಲದೀ ಅನ್ಜಲ್ನಾ ವಲ್ಲಾಹು ಬಿಮಾ ತಅಮಲೂನ ಖಬೀರ್. ಆದ್ದರಿಂದ ನೀವು ಅಲ್ಲಾಹುವಿನಲ್ಲಿಯೂ ಅವನ ಸಂದೇಶವಾಹಕರಲ್ಲಿಯೂ ನಾವು ಅವತೀರ್ಣಗೊಳಿಸಿರುವ ಪ್ರಕಾಶದಲ್ಲಿಯೂ ವಿಶ್ವಾಸವಿಡಿರಿ. ನೀವು ಮಾಡುತ್ತಿರುವುದರ ಬಗ್ಗೆ ಅಲ್ಲಾಹು ಸೂಕ್ಷ್ಮವಾಗಿ ಅರಿಯುವವನಾಗಿರುವನು. ಯೌಮ ಯಜ್ಮಉಕುಂ ಲಿಯೌಮಿಲ್ ಜಮ್'i ذلك ಯೌಮುತ್ ತಗಾಬುನ್
ومن يؤمن بالله ويعمل صالحا يكفر عنه سيئاته ويدخله جنات تجري من تحتها الأنهار خالدين فيها أبدا ذلك الفوز العظيم. ಒಟ್ಟುಗೂಡಿಸಲಾಗುವ ಆ ದಿನಕ್ಕಾಗಿ ಅವನು ನಿಮ್ಮನ್ನು ಒಟ್ಟುಗೂಡಿಸುವ ದಿನ, ಅದು ನಷ್ಟ ಬಹಿರಂಗವಾಗುವ ದಿನವಾಗಿದೆ. ಯಾರು ಅಲ್ಲಾಹುವಿನಲ್ಲಿ ವಿಶ್ವಾಸವಿಡುವನೋ ಮತ್ತು ಸತ್ಕರ್ಮವೆಸಗುವನೋ ಅವನ ಪಾಪಗಳನ್ನು ಅವನು ಅಂದರೆ ಅಲ್ಲಾಹು ಅಳಿಸಿ ಹಾಕುವನು ಮತ್ತು ತಳಭಾಗದಿಂದ ನದಿಗಳು ಹರಿಯುವ ಸ್ವರ್ಗೋದ್ಯಾನಗಳಲ್ಲಿ ಅವನನ್ನು ಪ್ರವೇಶ ಮಾಡಿಸುವನು. ಅದರಲ್ಲಿ ಅಂದರೆ ಸ್ವರ್ಗದಲ್ಲಿ ಅವರು ಶಾಶ್ವತವಾಗಿ ವಾಸಿಸುವರು. ಮಹಾವಿಜಯವು ಅದೇ ಆಗಿದೆ. والذين كفروا وكذبوا بآياتنا أولئك أصحاب النار خالدين فيها وبئس المصير. ಅವಿಶ್ವಾಸವಿಟ್ಟವರು ಮತ್ತು ನಮ್ಮ ದೃಷ್ಟಾಂತಗಳನ್ನು ನಿಷೇಧಿಸಿದವರಾರೋ ಅವರು ನರಕವಾಸಿಗಳಾಗಿರುವರು. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅವರು ತಲುಪುವ ಆ ಸ್ಥಳವು ನಿಕೃಷ್ಟವೇ ಆಗಿದೆ. ಮಾ ಅಸಾಬ ಮಿನ್ ಮುಸೀಬತಿನ್ ಇಲ್ಲಾ ಬಿಇذ್ನಿಲ್ಲಾಹ್ ವಮನ್ ಯುಮಿನ್ ಬಿಲ್ಲಾಹಿ ಯಹ್ದಿ ಕಲ್ಬಹು ವಲ್ಲಾಹು ಬಿಕುಲ್ಲಿ ಶೈಇನ್ ಅಲೀಮ್. ಅಲ್ಲಾಹುವಿನ ಅಪ್ಪಣೆ ಪ್ರಕಾರವೇ ಹೊರತು ಯಾವುದೇ ವಿಪತ್ತು ಬಾಧಿಸಿಲ್ಲ. ಯಾರಾದರೂ ಅಲ್ಲಾಹುವಿನಲ್ಲಿ ವಿಶ್ವಾಸವಿಟ್ಟರೆ ಅವನ ಹೃದಯವನ್ನು ಅವನು ಸನ್ಮಾರ್ಗದಲ್ಲಿ ಮುನ್ನಡೆಸುವನು. ಅಲ್ಲಾಹು ಎಲ್ಲ ವಿಷಯಗಳ ಬಗ್ಗೆಯೂ ಅರಿವುಳ್ಳವನಾಗಿರುವನು. ವಅತೀഉ ಅಲ್ಲಾಹ ವಅತೀഉ ಅರ್-ರಸೂಲ್ ಫಇನ್ ತವಲ್ಲೈತುಂ ಫಇನ್ನಮಾ ಅಲಾ ರಸೂಲಿನಲ್ ಬಲಾಗುಲ್ ಮುಬೀನ್. ನೀವು ಅಲ್ಲಾಹುವನ್ನು ಅನುಸರಿಸಿರಿ ಮತ್ತು ಸಂದೇಶವಾಹಕರನ್ನು ಅನುಸರಿಸಿರಿ. ನೀವು ವಿಮುಖರಾಗುವುದಾದರೆ ನಮ್ಮ ಸಂದೇಶವಾಹಕರ ಹೊಣೆಯು ಸ್ಪಷ್ಟವಾದ ರೀತಿಯಲ್ಲಿ ತಲುಪಿಸಿಕೊಡುವುದು ಮಾತ್ರವಾಗಿದೆ. ಅಲ್ಲಾಹು ಲಾ ಇಲಾಹ ಇಲ್ಲಾ ಹೂ ವಅಲಲ್ಲಾಹಿ ಫಲ್ಯತವಕ್ಕಲಿಲ್ ಮುಅ್ಮಿನೂನ್. ಅಲ್ಲಾಹು ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ಸತ್ಯವಿಶ್ವಾಸಿಗಳು ಅಲ್ಲಾಹುವಿನ ಮೇಲೆ ಭರವಸೆ ಇಡಲಿ. ಯಾ ಅಯ್ಯುಹಲ್ಲದೀನ ಆಮನೂ ಇನ್ನ ಮಿನ್ ಅಜ್ವಾಜಿಕುಂ ವಔಲಾದಿಕುಂ ಅದುವ್ವನ್ ಲಕುಂ ಫಹ್ದರೂಹುಂ ವಇನ್ ತಅಫೂ ವತಸ್ಫಹೂ ವತಗ್ಫಿರೂ ಫಇನ್ನಲ್ಲಾಹ ಗಫೂರುರ್ ರಹೀಮ್. ಓ ಸತ್ಯವಿಶ್ವಾಸಿಗಳೇ, ಖಂಡಿತವಾಗಿಯೂ ನಿಮ್ಮ ಪತ್ನಿಯರಲ್ಲಿ ಮತ್ತು ನಿಮ್ಮ ಮಕ್ಕಳಲ್ಲಿ ನಿಮಗೆ ಶತ್ರುಗಳಿರುವರು. ಆದ್ದರಿಂದ ಅವರ ಬಗ್ಗೆ ಎಚ್ಚರ ವಹಿಸಿರಿ. ನೀವು ಮನ್ನಿಸುವುದಾದರೆ, ವಿನಾಯಿತಿ ತೋರುವುದಾದರೆ ಮತ್ತು ಕ್ಷಮಿಸುವುದಾದರೆ ಖಂಡಿತವಾಗಿಯೂ ಅಲ್ಲಾಹು ಅತ್ಯಧಿಕ ಕ್ಷಮಿಸುವವನು, ಅಪಾರ ಕರುಣೆಯುಳ್ಳವನು ಆಗಿರುವನು. ಇನ್ನಮಾ ಅಮ್ವಾಲುಕುಂ ವಔಲಾದುಕುಂ ಫಿತ್ನಃ ವಲ್ಲಾಹು ಇಂದಹು ಅಜ್ರುನ್ ಅಜೀಮ್. ನಿಮ್ಮ ಸಂಪತ್ತುಗಳು ಮತ್ತು ನಿಮ್ಮ ಸಂತತಿಗಳು ಒಂದು ಪರೀಕ್ಷೆ ಮಾತ್ರವಾಗಿದೆ. ಮಹಾ ಪ್ರತಿಫಲವಿರುವುದು ಅಲ್ಲಾಹುವಿನ ಬಳಿಯಾಗಿದೆ. ಫತ್ತಖುಲ್ಲಾಹ ಮಸ್ತತಅ್ತುಂ ವಸ್ಮಉ ವಅತೀಉ ವಅನ್ಫಿqu ಖೈರನ್ ಲಿಅನ್ಫುಸಿಕುಂ ವಮನ್ ಯೂಕ ಶುಹ್ಹ ನಫ್ಸಿಹಿ ಫಉಲೈಕ ಹುಮುಲ್ ಮುಫ್ಲಿಹೂನ್. ಆದ್ದರಿಂದ ನಿಮಗೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ನೀವು ಅಲ್ಲಾಹುವನ್ನು ಭಯಪಡಿರಿ, ಆಲಿಸಿರಿ, ಅನುಸರಿಸಿರಿ ಮತ್ತು ಸ್ವತಃ ನಿಮಗೆ ಒಳಿತಾಗಿರುವ ವಿಧದಲ್ಲಿ ವ್ಯಯಿಸಿರಿ. ಮನಸ್ಸಿನ ಜಿಪುಣತನದಿಂದ
ಯಾರನ್ನು ಪಾರು ಮಾಡಲಾಗುವುದೋ ಅವರು ಯಶಸ್ವಿಯಾದವರಾಗಿರುವರು. إن تقرضوا الله قرضا حسنا يضاعفه لكم ويغفر لكم والله شكور حليم. ನೀವು ಅಲ್ಲಾಹುವಿಗೆ ಉತ್ತಮವಾದ ಸಾಲವನ್ನು ನೀಡುವುದಾದರೆ ಅವನು ಅದನ್ನು ನಿಮಗೆ ಇಮ್ಮಡಿಗೊಳಿಸಿಕೊಡುವನು ಮತ್ತು ನಿಮ್ಮನ್ನು ಕ್ಷಮಿಸುವನು. ಅಲ್ಲಾಹು ಅತ್ಯಧಿಕ ಕೃತಜ್ಞನೂ ಸಹನಶೀಲನೂ ಆಗಿರುವನು. ಆಲಿಮುಲ್ ಗೈಬಿ ವಶ್ಶಹಾದತಿಲ್ ಅಜೀಜುಲ್ ಹಕೀಮ್. ಅವನು ಅಗೋಚರವಾಗಿರುವುದನ್ನು ಮತ್ತು ಗೋಚರವಾಗಿರುವುದನ್ನು ಅರಿಯುವವನು, ಪ್ರತಾಪಶಾಲಿಯೂ ಯುಕ್ತಿಪೂರ್ಣನೂ ಆಗಿರುವನು.